ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ರಾ ಬನಾನಾ ಅಂದರೆ ಬಾಳೆಕಾಯಿಯಲ್ಲಿ ತುಂಬ ವೆರೈಟಿ ಆಫ್ ಡಿಶಸ್ನ ಮಾಡ್ಬೋದು. ಮೊದಲಿಗೆ ಬಾಳೆಕಾಯಿ ಅಂದರೆ ನಮ್ಮ ಕಣ್ಮುಂದೆ ಬರೋದೇ ಬಾಳೆಕಾಯಿ ಬಜ್ಜಿ ಅಂದರೆ ಡೀಪ್ ಫ್ರೈ ಬಜ್ಜಿ. ಬಟ್ ಇವತ್ತು ನಾನು ಬಾಳೆಕಾಯಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ಬಾಳೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆಕಾಯಿ ಪೊಟ್ಯಾಷಿಯಮ್ನ ಖನಿಜ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಸಲ್ ಫಂಕ್ಷನಿಂಗ್ನ ಆ್ಯಕ್ಟಿವ್ ಆಗಿರುತ್ತೆ, ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಹಾಗೂ ಪ್ರೆಗ್ನೆನ್ಸ್ನ ಕಂಫರ್ಟ್ ಝೋನ್ನಲ್ಲಿ ಇಡುತ್ತೆ. ನಾನಿಲ್ಲಿ 2 ಬಾಳೆಕಾಯಿಗಳನ್ನು ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಯಾವ ಶೇಪ್ನಲ್ಲಿ ಬೇಕಾದರೂ ಸ್ಲೈಸ್ ಮಾಡ್ಕೋಬೋದು. ಕಟ್ ಮಾಡ್ಕೊಳ್ಳೋ ಮುಂಚೆ ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನ್ ಪುಡಿ ಉಪ್ಪು ಹಾಕಿ ಸ್ವಲ್ಪ ಕೈ ಆಡಿಸ್ಬೇಕು. ನೋಡಿ, ನಾನು ಬಾಳೆಕಾಯಿನ ಅರ್ಧ ಕಟ್ ಮಾಡಿ ಆ ಅರ್ಧ ಹೋಳನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣ ಈ ಬಾಳೆಕಾಯಿ ಸ್ಲೈಸಸ್ನ ಉಪ್ಪು ನೀರಲ್ಲಿ ಹಾಕಬೇಕು. ಉಪ್ಪು ನೀರಿಗೆ ಹಾಕೋದ್ರಿಂದ ಬಾಳೆಕಾಯಿಯ ಬಣ್ಣ ಬದಲಾಗೋಲ್ಲ, ಹಾಗೆ ಬಿಟ್ಟರೆ ಕಪ್ಪಗಾಗ್ಬಿಡುತ್ತೆ. ಮಸಾಲೆಗಳ ಅಳತೆಗೆ ನೋಡಿ ಈ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ಬೌಲ್ಗೆ 2 ಟೀ ಸ್ಪೂನ್ ಮೀಡಿಯಮ್ ರವೆ ಅಂದರೆ ಉಪ್ಪಿಟ್ಟಿನ ರವೆ, ಚಿರೋಟಿ ರವೆ ಆಗಲಿ ಬನ್ಸಿ ರವೆ ಆಗಲಿ ಹಾಕಬಾರ್ದು. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನ್ ಕರಿಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಅಂದಾಜು 3/4 ಟೀ ಸ್ಪೂನ್ ಪುಡಿ ಉಪ್ಪು, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನ್ ಹಿಂಗು. ಎಲ್ಲವನ್ನು ನೀರು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದೊಂದೇ ಬಾಳೆಕಾಯಿ ಸ್ಲೈಸ್ನ ಪುಡಿಯಲ್ಲಿ ಹುರುಳಿಸಿ, ಅಂದರೆ ಬಾಳೆಕಾಯಿ ಮೇಲೆ ಒಂದು ಲೇಯರ್ ಮಸಾಲೆ ಕವರ್ ಆಗಬೇಕು. ನೋಡಿ ಫ್ರೆಂಡ್ಸ್, ಈ ಮಸಾಲೆ ಹಾಕಿರೋ ಬಾಳೆಕಾಯಿನ ಒಂದು ಪ್ಲೇಟ್ನಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಈಗ ಹೆಂಚನ್ನು ಕಾಯ್ಲಿಕ್ಕಿಟ್ಟು ಫ್ರೈ ಮಾಡೋಣ ಬನ್ನಿ. ಹೆಂಚಿಗೆ 3ರಿಂದ 4 ಟೀ ಸ್ಪೂನ್ ಎಣ್ಣೆ ಹಾಕಿ ಮಸಾಲ ಡಿಪ್ಡ್ ಬಾಳೆಕಾಯಿಗಳನ್ನು ಒಂದೊಂದೇ ಕಾದ ಹೆಂಚಿನ ಮೇಲೆ ಹಾಕಬೇಕು. ಫ್ಲೇಮ್ನ ಸಿಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. 6ರಿಂದ 7 ನಿಮಿಷ ಆದಮೇಲೆ ಸ್ಲೈಸಸ್ನ ತಿರುವಾಕಬೇಕು. ತಿರುವಾಕಿದ ಮೇಲೆ ಈ ಬದಿಯಲ್ಲೂ ಕೂಡ ಆಯಿಲ್ ಹಾಕಿ 6ರಿಂದ 7 ನಿಮಿಷ ಫ್ರೈ ಮಾಡಿದ್ರೆ ಸ್ಪೈಸಿ ಬಾಳೆಕಾಯಿ ಫ್ರೈ ರೆಡಿ. ಇದಕ್ಕೆ ನಿಂಬೆಹಣ್ಣು ಅಥವಾ ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದರೆ ಟೇಸ್ಟ್ ಡಬಲ್ ಆಗುತ್ತೆ. ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಚ್ ಕೂಡ ಇದೇ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಬಾಳೆಕಾಯಿ ಫ್ರೈ ತುಂಬಾ ಸ್ಪೈಸಿ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಬಾಳೆಕಾಯಿಯಲ್ಲಿ ಬಜ್ಜಿ ಪಲ್ಯ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್.